ಅನೇಕ ವರ್ಷಗಳಿಂದ ನಾ ಬಯಸಿದ್ದು ಆ ಬಾಬಾ ಗೌರ ಬಳುಕು ಬಳಿ ಭವಾನಿ ನನ್ನ ಮನದಾದ ರಾಣಿಯಾಗಿ ನೆಲೆ ನಿಂತಿರುವಾಗ ಆ ರತ್ನ ರಾಣಿಗೆ ಸದ್ದಿಲ್ಲದೆ ನನ್ನ ಮುಂದೆ ನಿನ್ನ ಆಶ್ರಯ ಬಯಸಿ ನುಡಿದಲ್ಲ ಪಾಪಿ. ನಿನಗೆ ತಕ್ಕ ಪ್ರಾಯಶ್ಚಿತ್ತ ಮಾಡಬೇಕಾದರೆ ಮೊದಲು ನಾನು ಆ ಭವಾನಿಯನ್ನು ಒರೆಸಿಕೊಂಡು ಹರುಷದಿಂದ ಕೈ ಹಿಡಿದು ಅವಳ ಸಂಪತ್ಭರಿತ ಸಾಮ್ರಾಜ್ಯ ನನ್ನಂತ ಮಾಡಿಕೊಂಡು ಕೊನೆಗೆ ನಿನಗೆ ನನ್ನ ಕೈ ಚಳಕ ತೋರಿಸದಿದ್ದರೆ ನನ್ನ ಹೆಸರು ನರಹರಿನೇ ಅಲ್ಲ. ದಿನ ಬೆಳಗಾದ್ರೆ ಕಾಡಿಗೆ ಮೋಡಿ ಬರೋ ಭವಾನಿ ಇನ್ನೂ ಏಕೆ ಬರಲಿಲ್ಲ? ಬರಲಿ. ಯಾರವರು? ದಾರಿ ಬಿಡು. ನಾನು ಚತುರ್ದಶಕ ಭುವನ ಭಯಂಕರದ ಲಂಕೇಶ್ವರ ರಾವಣ, ಈ ಊರಿನ ಕೋಟ್ಯಾಧೀಶ್ವರ ಪ್ರಕಾಶ್ ಗೌಡನ ಸಂಪತ್ತಿನ ಸಾಮ್ರಾಟ ಮ್ಯಾನೇಜರ್ ನರಹರಿ ಅಂತ. ಅರ್ಥವಾಯ್ತು. ಜೋಪಾನವಾಗಿರಿ, ನಾನು ಬರ್ತೀನಿ. ನಿಲ್ಲು ಭವಾನಿ. ಪ್ರತಿಷ್ಠ ಒಬ್ಬ ವ್ಯಕ್ತಿ ನಿನ್ನೊಂದಿಗೆ ಪ್ರೇಮದಿಂದ ಮಾತನಾಡಲು ಕಾತರಿಸಿ ಬಂದಾಗ ನೀನು ಕೋಪಿಸಿಕೊಂಡು ಹಾಗೇ ಹೋಗುದು ಸರಿಯಲ್ಲ. ಏಯ್, ಸರಿ ತಪ್ಪು ಬುದ್ಧಿ ಹೇಳಲು ನೀನೇನು ನನ್ನ ಹೆತ್ತ ಅಪ್ಪನಲ್ಲ. ಅದು ಸರಿ, ಆದರೆ ಮದುವೆ ಆಗದ ನಿನ್ನಂತ ಪ್ರಬಲಿತ ಪುಷ್ಪ ಈ ನರಹರಿಯ ಕೈ ಹಿಡಿದು ಗೊತ್ತೈದೆ. ಆದರೆ ಈ ಪ್ರಪಂಚಕ್ಕೊಂದು ಹೊಸ ಮಾದರಿ ಗೊತ್ತೇ. ಮೊದಲು ನಿನ್ನನ್ನು ನೀ ಅರ್ಥ ಮಾಡ್ಕೋ, ಆಮೇಲೆ ನನ್ನನ್ನು ತಡೆ. ಕಣ್ಣೋಟದಲ್ಲಿ ಕಾಡಿ ಕೀಟಲೆ ಮಾಡಿ ಮಾತಿನಲ್ಲಿ ಮೋಡಿ ಹೋದರೆ ಹಿಡಿದಳವನೆ ಪ್ರೇಸಿ ನಿನ್ನ ನಾಗರ ಜಡೆ. ಬಾಯ್ ಮುಚ್ಚೋ ನೀಚ. ಕಂಡವರಿಗೆ ಪ್ರೇಯಸಿ ಎನ್ನುವೆಯಲ್ಲೋ? ಕಂಡವರನ್ನ ಪ್ರೇಯಸಿ ಎಂದು ನಿನ್ನ ನಾಲಿಗೆಯಿಂದ ನುಡಿತಾ ಇದೆಯಲ್ಲ, ನಿನ್ನ ಬಾಯಿ ಕಲಿಯುಗದ ಕಾಮುಕ ಭವಾನಿ. ಏಯ್, ಬಾಯ್ ಮುಚ್ಚೋ. ನೀನು ಕಾಮುಕ ಅಷ್ಟೇ ಅಲ್ಲ, ದಿನಕ್ಕೆ ಬಿಕ್ಕಿ ಬೇಡುವ ಬೆನ್ನು ಹತ್ತಿದ ಬೇತಾಳ ಭಿಕ್ಷುಕ. ಭಿಕ್ಷುಕ ನಾನಲ್ಲ ಹೆಣ್ಣೆ, ನಾನಿನ್ನ ರಕ್ಷಕ. ಕಮಲ ಕಂಡಂದಿನಿಂದ ನನ್ನ ತಲೆ ಕಟ್ಟು ರಟ್ಟಾಗಿ ಹೋಗಿದೆ. ಯಾಕೆ ಈಗ ನೀನು ನನ್ನ ಎದುರಿಗೆ ನಿಂತು ಮೋಹಕ ಪುಷ್ಪ ಬಾಣ ಬಿಟ್ಟು ನನ್ನದೇ ಕೊರಿಯುತ್ತಿರುವೆ ಭವಾನಿ? ಈ ನನ್ನ ಸೌಂದರ್ಯ ಸವಕೊಂಡು ಸಿಡಿಯುತ್ತಿದೆ ನನ್ನ ತಲೆ. ನೀನೀಗ ನನ್ನೊಂದಿಗೆ ಮದಿಗೊಪ್ಪಿದರೆ ಸಿಗುವುದು ನಿನ್ನ ಹೆಂತನಕ್ಕೆ ಬೆಲೆ, ಇರದಿದ್ದರೆ ಆಗುವುದು ನಿನ್ನ ಶೀಲಕ್ಕೆ ಕೊಲೆ. ಸರಿ ಆಚೆ ನರಹಂತಕ, ನೀನು ನನ್ನ ಶೀಲ ಕೊಲೆ ಮಾಡಲು ಮುಂದಾದ್ರೆ ನಿನ್ನಿಂದ ಹೇಗೆ ಪಾರಾಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಾತಿಗೆ ಮಾತು ಬಸುತ್ತಾ ನಿಂತರೆ ನಿನಗೆಲ್ಲ ಹೆಣ್ಣೆ ಬೆಲೆ. ಸುಮ್ಮನೆ ನನ್ನೊಂದಿಗೆ ಪ್ರೇಮವಾಗಿ ಒಪ್ಪು, ಇರದಿದ್ದರ ಈ ಸಮಾಜದಲ್ಲಿ ನೀ ಬಯಸುತ್ತ ಚುಕ್ಕೇಶವನೇ ನಿನ್ನ ಶೀಲಕ್ಕೆ ಕಪ್ಪು. ಏಯ್, ಬುದ್ಧಿ ಶೂನ್ಯಳಾಗಿ ನಿನ್ನನ್ನು ಮೆಚ್ಚಿಕೊಳ್ಳಲು ನಾನೇನು ಹುಚ್ಚಳಲ್ಲ. ನಾನು ಈ ಸಮಾಜದ ವೀರನಾರಿ. ವೀರನಾರಿ ನಾನೆಂದು ಗೆಲ್ಲಿ ಮಾತನಾಡುವ ಹೆಣ್ಣೆ. ನೀ ನನ್ನವಳಾಗಿ ಮನ ಬಯಸಿ ಬಂದರೆ ಬಣ್ಣ ಬಣ್ಣದ ವಸ್ತ್ರಾಲಂಕಾರ ವಜ್ರ ವೈಡೂರ್ಯದಲ್ಲಿ ನನ್ನ ಮುಚ್ಚಿ ಮಾಡಿ ಮೇಲೆ ಮಾಲಿಕಳ ಕೊಡುತ್ತವೆ ನನ್ನರ ಮನೆಯಲ್ಲಿ. ವಜ್ರ ವೈಡೂರ್ಯ? ಈ ನಿನ್ನ ಮಾತು ನನಗೆ ಹಿಡಿಸ್ತಾ ಇಲ್ಲ. ನೋಡು, ಏನಂದೆ? ವಜ್ರ ವೈಡೂರ್ಯ. ನೋಡು, ಈ ನಿನ್ನ ಬಣ್ಣದ ಕನ್ನಡಕ ಹಾಕಿಕೊಂಡು ಬದಿಯಲ್ಲಿರುವ ಗಟಾರವನ್ನು ಬಣ್ಣ ಬಣ್ಣವಾಗಿ
ಕಾಣಿಸುವ ಕಾಮುಕ ನೀನು. ಅಂತದ್ರಲ್ಲಿ ಈ ನಿನ್ನ ಆಸ್ತಿ ಐಶ್ವರ್ಯ ಹಾದಿಯಲ್ಲಿ ಹೋಗುವ ವೇಸಿಗೆ ಕೊಡು. ಅದನ್ನ ಬಿಟ್ಟು ಮರು ನನಗೆ ಮಾತನಾಡಿದ್ದೆ ಆದ್ರೆ ನಿನಗೆ ಒಂದು ಬುದ್ಧಿ ಕಲಿಸುತ್ತಾರೆ ಈ ಸಮಾಜದ ವೀರ ನಾರಿಯರು. ಸಮಾಜ 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 ಈ ನಿನ್ನ ಹಾಳು ಸಮಾಜದಲ್ಲಿ ಕಾಲೇಜ್ಗೆ ಹೋಗ್ತಾನೆ ಅಂತೇಳಿ ಕ್ಲಾಸಿಗೆ ಚಕ್ಕರ್ ಹಾಕಿ ಪಾರ್ಸ್ ಗಾರ್ಡನ್ಗಳಲ್ಲಿ ಗುದ್ದಾಡಿ ಬರೋ ಹಾದಿಗೆ ತಿಳಿಸ್ಲಾ ಈ ನಿನ್ನ ಹಾಳು ಸಮಾಜದಲ್ಲಿ. ವೀರನಾರ್ಯರ ಗುಣಶೀಲ ಕೇಳಿ ಮಂಕಾಗಬೇಡ ನನ್ನ ಮುಂದೆ. ಶಂಖ ಚಕ್ರದ ದಾರಿ ವಿಷ್ಣುವಿನ ಪರಮ ಭಕ್ತ ಎಂದು ಮುಕ್ತ ಮನಸ್ಸಿನ ಪತಿಗೆ ದೋಹ ಮಾಡಿ ರತಿ ಸುಖ ಪಡೆದ ಹೇಸಿ ಅನುಭವಿಸಲ್ಲ ಈ ನಿನ್ನ ನಾರಿ ಸಮಾಜದಲ್ಲಿ. ಗಂಡನೇ ದೇವರು ಎಂದು 6 ಶಾಸ್ತ್ರ 18 ಪುರಾಣಗಳ ಒತ್ತಿ ಒತ್ತಿ ಹೇಳಿದರು. ಕತ್ತಿಯಾಗಿ ಹತ್ತಿಗೂ ಹಿಂಡಿ ಮೆತ್ತನ ಹಾಸಿಗೆ ಮೇಲೆ ಮತ್ತೊಬ್ಬಂದು ಸುಖ ಪಡುವ ಹೆಣ್ಣು ವಶಲ ಈ ನಿನ್ನ ನಾರಿ ಸಮಾಜದಲ್ಲಿ. ಈ ಯುಗದ ನಾರಿಯರಿಗೆ ಈ ರೀತಿ ಹೀಯಾಸಿ ಮಾತಾಡ್ತಾ ಇದೆಯಲ್ಲ ನೀನು ಜಾರಿನಿಯ ಮಗ. ಭವಾನಿ ಈ ಬಹುದೂರ್ ನರಹರ ಭಯವಿಲ್ಲದೆ ಕೂಗಾಡಿ ರೇಗಿಸಿಬಿಟ್ಟು ನನ್ನ ಉದ್ವೇಗವನ್ನು ಬುದ್ಧಿ ಹೇಳಿದರು. ಕೊರಳಿಗೆ ಬಹಳ ಬುದ್ಧಿ ಬೇಡವೇನೆ, ಮುಗಿಯಿತು ನಿನ್ನ ಶೀಲದ ಕತೆ. ಇವನು ಕೈ ಬಿಟ್ಟು ನಿಲ್ಲಲೇ ನರಹಂತಕ. ಪ್ರಶಾಂತವಾದ ಸಾಗರದಲ್ಲಿ ಸಿಗ್ಗೆಂದು ಸ್ವಾರ್ಥ ಮೊಸರು ಬಂದು ನೀರು ಕದರಿಸಂತೆ ನನ್ನ ಕಾರ್ಯ ಕದರಿಸಿ ಬಂದ ನೀನಾರಲೇ. ಭಾರತದ ವೀರ ನಾರಿಯರ ಮಾನ ಪ್ರಾಣ ಕಾಪಾಡಲು ನಿತ್ಯ ಹೋರಾಟ ಮಾಡುತ್ತಿರುವ ದಯಾನಂದ್. ದಯಾನಂದ್ ಮಳೆಯ ಸರ್ಪ ಬಡಿ ದೆಬ್ಬಿಸಿ ಅದರ ರೋಷ ಕರೆಸಿ ದೇಶ ಕಟ್ಟಿಕೊಂಡು ಸಾಯಿ ಹತ್ತಿದಲ್ಲ ಬಡವ ನಾನಲೇ ಮೂರ್ಖ, ನಿನ್ನ ಪ್ರಾಣದ ಒಡೆಯ ನೀನಷ್ಟೇ. ನಿನ್ನಂತ ವಿಷ ಸರ್ಪ ಎಡೆ ಎತ್ತಿ ವಿಷ ಕಾಡಿನಿದ್ದರು ಅದನ್ನು ದಮನ ಮಾಡೋ ಗರುಡಾಯಿ ದಯಾನಂದನ ಎಂಬುದು ಮಾತ್ರ ಮರಿಬೇಡ. ಒಂದೇ ಒಂದು ಸಲ ಕರೆಗೆ ಕಂಕಣ ಕಟ್ಟಿ ರಣಕ್ಕೆ ವೀಳ್ಯ ಕೊಟ್ಟು ಸೆಟ್ ಮಾಡಿಸಿ ನಿಂತ್ರೆ ಇಂಥ ನಾರಿಯರ ಅಡಿಯಾಗಿ ಒಂದು ಬಿಡುವೇನದ ಕೈಯಲ್ಲಿ. ಕರೆಗೆ ಕಂಕಣ ಮಹಾಭಾರತದ ಭೂಪಡೆಂದೆ ಏಕೆ ಜಂಬ ಕೊಚ್ಚಿಕೊಳ್ತಿರುವೆ? ನಿನ್ನ ತಂದೆಯ ಕೊಲೆಯಾಗಿ ಅನೇಕ ವರ್ಷ ಕಳೆದರು. ಹೇಳಿ ಹಾಗೆ ತಿರುಗ್ತಿದ್ದಲ್ಲ, ಎಲ್ಲಿದೆ ನಿನ್ನ ಪೌರುಷತನ? ನರಹರಿ ಏ ನರಹರಿ, ಬರೆದ ಗಾಯದ ಮೇಲೆ ಮತ್ತೊಂದು ಬೆಂಕಿ ಬರೆಯದ ಲೋದ ಮಹಾ. ಈ ನಾಡಿನ ರಕ್ತವಾಗಿದ್ದ ನನ್ನ ಹೆತ್ತಪ್ಪನ ಕೊಲೆಯನ್ನು ಇಂಥವರೇ ಮಾಡಿದರೆಂದು ಈಗಲೇ ಗೊತ್ತಾದರೆ ಅವನ ರೊಂಡವನ್ನು 10 ಸೆಕೆಂಡ್ನಲ್ಲಿ ಕಡಿದು ಅವನ ಎದೆ ಬಿಸಿ ರಕ್ತ ಕುಡಿತೀನಿ. ಆದ್ರ ನರಹರಿ, ಈ ನನ್ನ ಆವೇಶದ ಅಗ್ನಿ ಆರುವ ಮೊದಲು ಹೊರಟು ಹೋಗುವ. ಇರದಿದ್ರೆ ಈ ನನ್ನ ಆವೇಶದ ಹದಪದನಕ್ಕೆ ನೀನೇ ಮೊದಲಿನ ಬಲಿ. ಇದೊಂದು ಸಮಯ ಹೋಗಲಿ, ಇನ್ನೊಂದು ಸಮಯದಲ್ಲಿ ರಸಪೂರ್ತಿಯಾಗಿ ಹೀರುವ ಈ ಮಾಗಿದ ಹಣ್ಣನ್ನು ಹೋಗ್ಲೇ ಹೋಗುವ, ಅದಕ್ಕೂ ನಾನು ರೆಡಿ ಇದ್ದೇನೆ. ಹಾ ಭವಾನಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ ಕಾಪಾಡಿದ್ದಕ್ಕೆ ನಿಮಗೆ ನನ್ನ ಅನಂತ ನಮಸ್ಕಾರಗಳು. ನೋಡಿ, ನನ್ನದೊಂದು ಮಾತನಾಡಿಸ್ಕೊಡ್ತೀರಾ? ಅದೇನಂತ ಮನ ಬೆಚ್ಚಿ ಹೇಳು ಭವಾನಿ, ಕೆಚ್ಚದೆಯ ವೀರನ ಮುಂದೆ. ನೋಡಿ, ಈ ರಾಮ ರಾಜ್ಯದಲ್ಲಿ ಪ್ರತಿಯೊಂದು ಮನೆಗೆ ರಾವಣ ಹುಟ್ಟಿ ಈ ಸ್ತ್ರೀಯರಿಗೆ ಕಣ್ಣೀರು ಹಾಕಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನೀನು ಶ್ರೀರಾಮನಾಗಿ ಅವನ ತಲೆ ಕೆರೆದು ನನ್ನ ಗಂಡನಾಗಬೇಕೆಂದು ನಿನ್ನ ಅಡಿ ಹಿಡಿದು ಬೇಡಿಕೊಳ್ಳುತ್ತೇನೆ. ಎದ್ದೇಳು ಭವಾನಿ, ಎದ್ದೇಳು.
ಸೂರ್ಯಚಂದ್ರರ ಸಾಕ್ಷಿಯಾಗಿ ನಾನಿನ್ನ ಕೈ ಹಿಡಿದು ನಾ ಪತಿಯಾಗುವೆ. ಈ ಪವಿತ್ರವಾದ ಭರತ ಭೂಮಿಯಲ್ಲಿ ಇಂಥ ಕೆಟ್ಟ ರಾವಣಂತರು 1000 ಸಲ ಸತ್ತು ಹುಟ್ಟಿದರು. ಅವರ ಹೊಟ್ಟ ನಡಗಿಸಿ ಈ ಜಗದ ನ್ಯಾಯ ನೀತಿ ಧರ್ಮಕ್ಕೆ ಬರ್ತೀನಿ. ಮೇಲಾಗಿ ನೀನೇ ನನ್ನ ಸತಿ ಎಂದು ಸ್ವೀಕಾರ ಮಾಡ್ತೀನಿ. ಎಲ್ಲಿ ಸ್ವಲ್ಪ ನಗು. ಈ ನಗುಮುಖದ ನಲ್ಲಿಯ ಗಲ್ಲವನ್ನು ಮುಟ್ಟಿ ನನ್ನೊಂದಿಗೆ ಹಾಡುತ್ತಾ ಹೆಜ್ಜೆ ಹಾಕಬಾರ್ದ ನನ್ನ ರಾಜ? ಬನ್ನಿ ಬನ್ನಿ ಬನ್ನಿ, ನಾವು ನಮ್ಮಿಂದ ಈ ಜಗ ಬೆಳಗಲಿ. ಆಯ್ತು, ಬನ್ನಿ ಹೋಗೋಣ.